ನಮಸ್ತೆ. ಅಧ್ಯಾಯ 1 ಶ್ಲೋಕ 19. ಸಾಘೋಷೋ ಧಾತರಾಷ್ಟ್ರಾಣಂ ಹೃದಯಾನಿ ವ್ಯದಾರಯಾತ್ ನಭಶ್ಚಾಪ್ ಪೃಥ್ವೀಂ ಚೈವ ತುಮಲೋಪ್ಯನುನಾದಯಾನ್. ಸ ಅಂದರೆ ಹ, ಘೋಷಃ ಕಂಪನ, ಧಾರ್ತರಾಷ್ಟ್ರಾಣಂ ಧೃತರಾಷ್ಟ್ರನ ಪುತ್ರರು, ಹೃದಯಾನಿ ಹೃದಯಗಳು, ವ್ಯದಾರಯತ್ ವೇದಿಸಿತು, ನಭಃ ಆಕಾಶವನ್ನು, ಚ ಕೂಡ, ಪೃಥ್ವೀಂ ಭೂಮಿಯ ಮೇಲ್ಭಾಗವನ್ನು, ಚ ಸಹ, ಏವ ಖಂಡಿತವಾಗಿಯೂ, ತುಮುಲಃ ಕೋಲಾಹಲವು, ಅಭ್ಯಾನುನಾದಯನ್ ಮೊಳಗಿಸುತ್ತ ಎಂಬ ಅರ್ಥವನ್ನು ಕೊಡುತ್ತದೆ. ಅನುವಾದ: ಶಂಖಗಳ ನಾದದಿಂದ ತುಮುಲ ಉಂಟಾಯಿತು, ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು. ದುರ್ಯೋಧನನ ಪಕ್ಷದಲ್ಲಿದ್ದ ಭೀಷ್ಮರು ಮತ್ತಿತರರು ತಮ್ಮ ಶಂಖಗಳನ್ನು ಊದಿದಾಗ ಪಾಂಡವರ ಹೃದಯಗಳು ಬಿರಿಯಲಿಲ್ಲ. ಅಂತಹ ಘಟನೆಗಳನ್ನು ಇಲ್ಲಿ ಪ್ರಸ್ತಾಪಿಸಿಲ್ಲ. ಆದರೆ ಇಲ್ಲಿ ಪಾಂಡವರ ಪಕ್ಷದವರ ಸದ್ದುಗಳ ಪ್ರತಿಧ್ವನಿಯಿಂದ ಧೃತರಾಷ್ಟ್ರನ ಮಕ್ಕಳ ಹೃದಯಗಳು ನುಚ್ಚುನೂರಾದವು ಎಂದು ಹೇಳಿದೆ. ಇದಕ್ಕೆ ಕಾರಣ ಪಾಂಡವರು ಮತ್ತು ಕೃಷ್ಣನಲ್ಲಿ ಅವರಿಗಿದ್ದ ವಿಶ್ವಾಸ. ದೇವಾದಿದೇವನಲ್ಲಿ ಆಶ್ರಯ ಪಡೆದವನು ಅತ್ಯಂತ ಘೋರ ಅನಾಹುತದ ನಡುವೆಯೂ ಹೆದರುವ ಅಗತ್ಯವೇ ಇಲ್ಲ ಎಂಬ ಭಾವಾರ್ಥವನ್ನು ನಾವು ಅಧ್ಯಾಯ 1 ಶ್ಲೋಕ 19ರಲ್ಲಿ ತಿಳಿಯಬಹುದು. ನಮಸ್ತೆ.